ನಾಳೆ ಅಂದರೆ 9ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯ ಕಾಲದವರೆಗೆ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಬೆಂಬಲವಾಗಿ ಇನ್ನೂ ಹಲವಾರು ಸಂಘಟನೆಗಳು ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಮತ್ತು ಧಾರವಾಡದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಒಂದು ರೋಲ್ ಕಾಲನ್ನು ನಾವು ತೊಗೊಂಡ್ಬಿಟ್ಟು ಇವತ್ತು ರಾತ್ರಿಯಿಂದನೇ ಡಿಪ್ಲಾಯ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಯಾಕೆಂದರೆ ಇವತ್ತು ರಾತ್ರಿಯಿಂದನೇ ಯಾಕೆ ಅಂತಂದರೆ ಈ ಥರ ಬಂದ್ ಕರೆ ನೀಡಿದಂಥ ಸಂದರ್ಭದಲ್ಲಿ ಅರ್ಲಿ ಮಾರ್ನಿಂಗ್ ಅಥವಾ ಪ್ರೀವಿಯಸ್ ನೈಟ್ ಏನಾದರೂ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ಆಗುವಂಥ ಸಾಧ್ಯತೆ ಇರೋದ್ರ ಹಿನ್ನೆಲೆಯಲ್ಲಿ ಡಿಪ್ಲಾಯ್ಮೆಂಟ್ ಮಾಡಲಾಗ್ತಾ ಇದೆ. ಮತ್ತು ಯಾವ್ಯಾವ ಸಂಘಟನೆಗಳು ಯಾವ್ಯಾವ ವ್ಯಕ್ತಿಗಳ ನೇತೃತ್ವದಲ್ಲಿ ಯಾವ್ಯಾವ ಜಾಗದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾವೆ ಅನ್ನುವಂಥದ್ದು ನಾವು ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಹುಬ್ಬಳ್ಳಿಯಲ್ಲಿ ಮತ್ತು ಧಾರವಾಡ ಎರಡೂ ಸ್ಥಳಗಳಲ್ಲಿ ಪ್ರತ್ಯೇಕವಾಗಿ ಯಾರು ಈ ಒಂದು ಕರೆಯನ್ನು ನೀಡಿದ್ದಾರೆ ಅವ್ರಗಳ ಜೊತೆ ನಮ್ಮ ಎಲ್ಲ ಠಾಣಾ ಮಟ್ಟದ ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದಾರೆ. ಮತ್ತು ನಾನು ಕೂಡ ಒಂದು ಸಭೆಯನ್ನು ಪ್ರತ್ಯೇಕವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಮಾಡಲಿದ್ದೇನೆ. ಮತ್ತು ಒಟ್ಟಾರೆಯಾಗಿ ಈ ಪ್ರತಿಭಟನೆ ಏನಿದೆ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಶಾಂತಿಯುತವಾಗಿ ನಡೆಯೋ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಡಿಪ್ಲಾಯ್ಮೆಂಟ್ ಇರ್ತದೆ. ಈಗ ಹೋಟೆಲ್ ಅಸೋಸಿಯೇಷನ್ ನೋಡಿ, ಬಂದ್ ಅನ್ನೋವಂಥ ಕಾನ್ಸೆಪ್ಟೇ ಇಲ್ಲ. ಪ್ರತಿಭಟನೆ ಮಾಡುವಂಥದ್ದು ಅವರ ಒಂದು ಬೇಡಿಕೆಗಳೇನಿರುತ್ತೆ ಅದರ ರಿಲೇಟೆಡ್ ಆಗ್ರಹ ಮಾಡುವಂಥದ್ದು, ಹೋರಾಟ ಮಾಡುವಂಥದ್ದು ಇರುತ್ತದೆ. ಅದರ ಹಿನ್ನೆಲೆಯಲ್ಲಿ ಒತ್ತಾಯಪೂರ್ವಕವಾಗಿ ಯಾವುದೇ ಬಂದ್ ಮಾಡಿಸುವಂಥದ್ದು ಅಥವಾ ಕ್ಲೋಸ್ ಮಾಡಿಸುವಂಥದ್ದು ಆ ಥರದ್ದು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಮನವಿ ಮಾಡಿಕೊಂಡು ಸ್ವಯಂ ಪ್ರೇರಿತರಾಗಿ ಯಾರಾದರೂ ಸಹಕರಿಸ್ತಾರೆ ಅಂದರೆ ಅದನ್ನು ನಾವು ಅದು ನಮಗೆ ಡಿಪ್ಲಾಯ್ಮೆಂಟ್ ಮಾಡಿರ್ತೀವಿ, ಬಂದೋಬಸ್ತನ್ನು ಮಾಡಲಾಗುತ್ತೆ. ಈಗ ಅವರು ಈಗಾಗಲೇ ಹೇಳಿದ್ದಾರೆ ಲೋಕಾರೂಢಿಯಾಗಿ ಬಂದಿರುವಂಥದ್ದು ಬಂದ್ ಕರೆ ಅಂತ. ಇವಾಗ ನಾವೆಲ್ಲ ಕೇಳಿದ್ದೀವಿ, ಕರ್ನಾಟಕ ಬಂದು, ಭಾರತ್ ಬಂದು, ಅಥವಾ ಯಾವುದೋ ಒಂದು ಹುಬ್ಬಳ್ಳಿ ಬಂದು, ಧಾರವಾಡ ಬಂದು, ಅದು ಒಂದು ಲೋಕಾರೂಢಿಯಾಗಿರುವಂಥ ಮಾತು. ಒಂದು ವಿಷಯ ಆಧಾರಿತವಾಗಿ ಪ್ರತಿಭಟನೆ ಮಾಡುವಂಥದ್ದು, ಆ ಪ್ರತಿಭಟನೆಗೆ ಎಲ್ಲರ ಬೆಂಬಲವನ್ನು ಪಡ್ಕೊಂಡು ಸಹಕಾರವನ್ನು ಬೇಡುವಂಥದ್ದು ಪ್ರತಿಭಟನಾಕಾರರು ಅಥವಾ ಈ ಒಂದು ಪ್ರತಿಭಟನೆ ಆಯೋಜಕರು ಯಾರಿರ್ತಾರೆ ಅವರು ಮಾಡುವಂಥ ಒಂದು ಕೆಲಸ. ಸೊ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನ ನಾವು ಡಿಪ್ಲಾಯ್ಮೆಂಟ್ ಮಾಡಿರುವಂಥದ್ದು ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ. ಯಾರು ಈ ಒಂದು ಬಂದ್ಗೆ ಕರೆ ನೀಡಿದ್ದಾರೆ ಅವ್ರ ಜೊತೆ ಕೂಡ ನಾವು ಮಾತನಾಡಿ ನಿಯಮಾವಳಿಗಳ ಪ್ರಕಾರ ಕಾನೂನಲ್ಲಿ ಏನು ಅವಕಾಶ ಇದೆ ಅನ್ನುವಂಥದ್ದು ಮನವರಿಕೆ ಮಾಡ್ಕೊಳ್ಳುವಂಥ ಕೆಲಸಗಳು ಮಾಡ್ತಾರೆ. ಪೊಲೀಸ್ ಭದ್ರತೆ ಕರೆಸಿಕೊಂಡು ಹೊರಗಡೆಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹುಬ್ಬಳ್ಳಿ ಧಾರವಾಡ ಏನಿದೆ ಭಾಳ ದೊಡ್ಡ ಮಹಾನಗರ, ನಮಗೆಲ್ಲ ಗೊತ್ತಿರೋಂಗೆ ಇದರ